ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಪ್ರತಿ ಕಷ್ಟವು ನಿಮ್ಮ ಸ್ವಭಾವವನ್ನು ರೂಪಿಸುತ್ತದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಕೊರಿಂಥ 1ನೇ ಅಧ್ಯಾಯ 8ರಿಂದ 11ನೇ ವಾಕ್ಯ. ಸಹೋದರರೇ, ಆಸೆ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವವುಳಿಯುವ ಮಾರ್ಗವನ್ನು ಕಾಣದವರಾದವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆಯಿಡುವವರಾಗಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿ ಉಂಟಾಗುವುದು. ಆಮೆನ್. ನಗರಗಳಲ್ಲಿ ವಾಸಿಸುವಂತ ಜನರು ತಮ್ಮ ದೇಹವನ್ನು ಸದೃಢವಾಗಿಟ್ಟುಕೊಳ್ಳಲು ಒಂದು ವ್ಯಾಯಾಮವನ್ನು ಮಾಡುತ್ತಾರೆ. ಆದರೆ ರೈತರು ಮತ್ತು ಕಾರ್ಮಿಕರಿಗೆ ಆ ರೀತಿಯಾದ ಒಂದು ವ್ಯಾಯಾಮದ ಅಗತ್ಯವಿಲ್ಲ. ಯಾಕಂದರೆ ಅವರು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅದು ಅವರನ್ನು ಆರೋಗ್ಯಕರವಾಗಿಯೂ ಸದೃಢರನ್ನಾಗಿಯೂ ಮಾಡುತ್ತದೆ. ನಮ್ಮಲ್ಲಿ ಅನೇಕರು ಕಷ್ಟವಿಲ್ಲದೆ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂದು ಬಯಸುತ್ತಾರೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂದು ಸತ್ಯವೇದ ಹೇಳುತ್ತದೆ. ನೀವು ಯೇಸುವನ್ನು ಸ್ವೀಕರಿಸುವ ಮೊದಲು ಅದರ ಒಂದು ವೆಚ್ಚವನ್ನು ಎಣಿಸುವುದು ಉತ್ತಮವಾಗಿದೆ. ದೇವರು ಎಲ್ಲರನ್ನ ಸಂತೈಸುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ದೇವರು ಕರುಣೆಯುಳ್ಳಂತ ತಂದೆ ಮತ್ತು ಎಲ್ಲಾ ಸಂತೈಸುವಿಕೆಯ ಮೂಲ ಆತನೇ ಆಗಿದ್ದಾನೆ. ನಾವು ಇತರರನ್ನು ಸಂತೈಸುವಂತೆ ನಮ್ಮ ಕಷ್ಟಗಳಲ್ಲಿ ಆತ ನಮ್ಮನ್ನು ಸಂತೈಸುತ್ತಾನೆ. ಅವರು ತೊಂದರೆಗೊಳಗಾದಾಗ ದೇವರು ನಮಗೆ ನೀಡಿದ ಅದೇ ಒಂದು ಸಂತೈಸುವಿಕೆಯನ್ನ ನಾವು ಇತರರಿಗೆ ನೀಡಲು ಸಾಧ್ಯವಾಗುತ್ತದೆ. ಕ್ರಿಸ್ತನಿಗಾಗಿ ನಾವು ಎಷ್ಟು ಹೆಚ್ಚು ಸಹಿಸಿಕೊಳ್ಳುತ್ತೇವೋ ಅಷ್ಟು ದೇವರು ಕ್ರಿಸ್ತನ ಮೂಲಕ ತನ್ನ ಸಂತೈಸುವಿಕೆಯನ್ನು ನಮಗೆ ನೀಡುತ್ತಾನೆ. ನಾವು ತೊಂದರೆಗಳಲ್ಲಿ ಹಾದು ಹೋಗುತ್ತಿರಬಹುದು. ಅದು ನಮ್ಮ ಸಂತೈಸುವಿಕೆ ಮತ್ತು ರಕ್ಷಣೆಗಾಗಿಯೇ ಆಗಿದೆ. ಯಾಕಂದರೆ ನಾವೇ ಸಮಾಧಾನಗೊಂಡಾಗ ನಾವು ನಿಮ್ಮನ್ನು ಖಂಡಿತವಾಗಿ ಸಂತೈಸುತ್ತೇವೆ. ಆಗ ನಾವು ಅನುಭವಿಸುತ್ತಿರುವಂತಹ ಅದೇ ವಿಷಯಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಬಹುದು. ನಮ್ಮ ಕಷ್ಟಗಳಲ್ಲಿ ನೀವು ಭಾಗಿಯಾದಂತೆ ದೇವರು ನಮಗೆ ಕೊಡುವ ಸಾಂತ್ವನದಲ್ಲಿಯೂ ಒಂದು ಸಂತೈಸುವಿಕೆಯಲ್ಲಿಯೂ ನೀವು ಪಾಲ್ಗೊಳ್ಳುವಿರಿ ಎಂಬ ವಿಶ್ವಾಸ ನಮಗಿದೆ. ಆಮೆನ್. ನಂಬಿಕೆ ಮತ್ತು ತಾಳ್ಮೆ. ಯಾಕೋಬ 1ನೇ ಅಧ್ಯಾಯ 2ರಿಂದ 4ನೇ ವಾಕ್ಯ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯ ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೇನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.